ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನಿವತ್ತು ತೋರಿಸ್ತಾ ಇದ್ದೀನಿ ಶಿವ ಶನೇಶ್ವರನ ಟೆಂಪಲ್. ಇದು ಬಂದು ಬಂಗಾರಪೇಟೆ ಹತ್ತಿರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್. ದೇವಸ್ಥಾನಗಳ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ, ಫೋಟೋಸ್ ತೆಗೆದುಕೊಳ್ಳೋಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ನಾವು ಒಂದು ಸ್ವಲ್ಪ ಹಾಗೆ ಹೀಗೆ ಮಾಡಿ ತಗೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾತಾವರಣವೂ ಅಷ್ಟೇ, ದೇವಸ್ಥಾನದ ಸುತ್ತಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಹತ್ತಿರದಲ್ಲಿ ಇದ್ದೀರಾ ಅಂದರೆ ಖಂಡಿತ ಹೋಗಿ ಬನ್ನಿ, ತುಂಬ ಇಷ್ಟಪಡ್ತೀರಾ. ನೋಡಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಇಲ್ಲಿ ಈ ಥರ ಒಂದು ದೇವಸ್ಥಾನ ಇರ್ಬೋದು ಅಂತಲೂ ನಾವು ಗೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಅದೊಂದು ಹಳ್ಳಿಯಲ್ಲಿ ಇಷ್ಟು ಸುಂದರವಾದ ಟೆಂಪಲ್ ಇದೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ನಾನು ಲಾಸ್ಟ್ ವಿಡಿಯೋ ಹಾಕಿದ್ನಲ್ವ, ಕೋಟಿಲಿಂಗೇಶ್ವರಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ. ಅಲ್ಲಿ ಹೋಗಬೇಕಾದ್ರೆ ದಾರಿಯಲ್ಲಿ ಟೆಂಪಲ್ನ ನೋಡಿ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿದೆ. ಬಂಗಾರಪೇಟೆ ಹತ್ತಿರದಲ್ಲಿ ಇರುವಂಥ ಟೆಂಪಲ್. ಇದನ್ನು ಕುದುರೆ ಮೇಲೆ ಸೂರ್ಯ ಬರ್ತಿರೋ ಹಾಗೆ ದೇವಸ್ಥಾನದ ಮೇಲೆ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮಾತ್ರ. ದೇವಸ್ಥಾನದ ಆವರಣ ಸಹ ತುಂಬ ಚೆನ್ನಾಗಿದೆ. ಹೂಗಳೆಲ್ಲ ಕೀಳಬಾರ್ದು ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಹೊರಗಡೆ. ದೇವಸ್ಥಾನದ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೋಕ್ಕೆ ಬಿಡಲಿಲ್ಲ. ದೇವಸ್ಥಾನದ ಹೊರಭಾಗವನ್ನು ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ. ಇಲ್ಲಿನೂ ಅಷ್ಟೇ, ಹೊರಗಡೆ ಸುಮಾರು ಚಿಕ್ಕದಾಗಿ ದೇವರಗಳ ಗರ್ಭಗುಡಿಗಳನ್ನು ಕಟ್ಟಿಸಿದ್ದಾರೆ. ನೋಡಿ, ಇದು ಓಂ ಶಕ್ತಿ ತಾಯಿ ಅಂತೆ. ಹೀಗೆ ಹಲವಾರು ದೇವಿ ಸಣ್ಣ ಪುಟ್ಟ ಗುಡಿಗಳನ್ನು ಕಟ್ಟಿಸಿದ್ದಾರೆ ದೇವಸ್ಥಾನದ ಮುಂದೆ. ಇದು ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನದ ಹೆಸರನ್ನು ಸಹ ಕೇಳಿದ್ದು. ಶಿವ ಮುನೇಶ್ವರ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ. ಹೊರಗಡೆ ಬೋರ್ಡಲ್ಲಿ ಶಿವ ಶನೇಶ್ವರ ಅಂತ ಹಾಕಿದ್ದಾರೆ, ಒಳಗಡೆ ಬೋರ್ಡಲ್ಲಿ ಶಿವ ಮುನೇಶ್ವರ ಅಂತ ಹೇಳಿ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಹತ್ತಿರದಲ್ಲಿದ್ದರೆ ಹೋಗಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಇದೇ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಈ ಹೂವು ಏನು ಹೂವು ಅಂತ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ, ಈ ಹೂವಿನ ಹೆಸರು ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್, ಟೇಕ್ ಕೇರ್.